ಸ್ವಾತಂತ್ರ್ಯ ನಂತರದ 60 ವರ್ಷಗಳಲ್ಲಿ ರಾಷ್ಟ್ರವು ಕಂಡರಿಯದಂತಹ ಅಭೂತಪೂರ್ವ ಸರ್ಕಾರ 2006 ಫೆಬ್ರವರಿ 3ರಂದು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಎಂಬ ಮೂಲ ಮಂತ್ರದೊಂದಿಗೆ ವಿಧಾನಸೌಧದ ಮೆಟ್ಟಿಲೇರಿದ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ರಾಜ್ಯದ ಉನ್ನತಿಗೆ ಕಂಡ ಕನಸು ಅಪಾರ. ದೇವೇಗೌಡನ ಹೋರಾಟದ ಕೆಚ್ಚು ನಿನ್ನ ಜೀವನದಲ್ಲಿ ಅಳವಡಿಸ್ಕೋ, ನಿನ್ನನ್ನು ಯಾರು ಎದುರಿಸಕ್ಕಾಗಲ್ಲ. ಆತ್ಮವಿಶ್ವಾಸವನ್ನೇ ಬಂಡವಾಳವನ್ನಾಗಿಸಿಕೊಂಡು ಅಭಿವೃದ್ಧಿಪರ ಚಿಂತನೆಗಳಿಗೆ ಚಾಲನೆ ನೀಡಿದ ಯುವ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಜನತಾ ದರ್ಶನ, ಗ್ರಾಮ ವಾಸ್ತವ್ಯ, ಬಡ ಜನರನ್ನು ಬಾಧಿಸುತ್ತಿದ್ದ ಸಾರಾಯಿ ಮತ್ತು ಲಾಟರಿ ನಿಷೇಧ, ರೈತರ ಸಾಲ ಮನ್ನಾದಂತಹ ದಿಟ್ಟ ಹೆಜ್ಜೆಗಳನ್ನಿಟ್ಟರು. ಈ ರಾಜ್ಯದ 20 ತಿಂಗಳ ಆಡಳಿತವನ್ನು ನಡೆಸತಕ್ಕಂಥ ಒಂದು ಸನ್ನಿವೇಶದಲ್ಲಿ ನನ್ನ ಜೀವನದಲ್ಲಿ ಮರೆಯಲಿಕ್ಕೆ ಆಗದೇ ಇರತಕ್ಕಂಥ ಹಲವಾರು ನೆನಪುಗಳನ್ನು ತುಂಬಿಕೊಂಡಿದ್ದೇನೆ.